ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಭಕ್ತರೊಂದಿಗೆ ಬೆಸೆಯುವ ರೀತಿ ಮತ್ತು ಅವರ ಕಷ್ಟಗಳಿಗೆ ತಕ್ಷಣವೇ ಸ್ಪಂದಿಸುವ ಕರುಣೆ ಅಪಾರವಾದದ್ದು. ರಾಯರು ತಮ್ಮ ಭಕ್ತರನ್ನು ಕೇವಲ ಲೌಕಿಕವಾಗಿ ನೋಡುವುದಿಲ್ಲ. ಯಾರು ತಮಗೆ ಸಂಪೂರ್ಣವಾಗಿ ಶರಣಾಗುತ್ತಾರೋ ಅವರ ಮೌನ ಪ್ರಾರ್ಥನೆಯನ್ನು ಆಲಿಸಿ ಕಾಯುತ್ತಾರೆ. 1671ರಲ್ಲಿ ಮಂತ್ರಾಲಯದಲ್ಲಿ ಜೀವ ಸಮಾಧಿ ಪ್ರವೇಶಿಸುವಾಗ ರಾಯರು, ನಾನು ಮುಂದಿನ 700 ವರ್ಷಗಳ ಕಾಲ ಈ ಬೃಂದಾವನದಲ್ಲಿ ಸಚಿತನಾಗಿ ನೆಲೆಸಿ ನನ್ನನ್ನು ನಂಬಿದ ಭಕ್ತರ ಕಷ್ಟಗಳಿಗೆ ಸ್ಪಂದಿಸುತ್ತೇನೆ ಎಂದು ಭರವಸೆ ನೀಡಿದರು. ಅವರು ಭಕ್ತರ ಕರೆಗೆ ಹೇಗೆ ಒಗಡುತ್ತಾರೆ ಎಂಬುದಕ್ಕೆ ಅವರ ಜೀವನದಲ್ಲಿ ನಡೆದ ಒಂದು ಪ್ರಸಿದ್ಧ ಹಾಗೂ ಕಣ್ಣೀರು ತರಿಸುವ ಸಣ್ಣ ಕಥೆ ಇಲ್ಲಿದೆ. ಅಪ್ಪಣ್ಣಾಚಾರ್ಯರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರೀತಿಯ ಶಿಷ್ಯ ಮತ್ತು ಪರಮ ಭಕ್ತರಾಗಿದ್ದರು. ರಾಯರು ಮಂತ್ರಾಲಯದಲ್ಲಿದ್ದಾಗ ಅಪ್ಪಣ್ಣಾಚಾರ್ಯರು ತುಂಗಾಭದ್ರಾ ನದಿಯ ಆಚೆಯ ದಂಡೆಯಲ್ಲಿದ್ದ ಬಿಚ್ಚಾಲೆ ಎಂಬ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ರಾಯರ ಸೇವೆ ಮಾಡುವುದೇ ಅವರ ಜೀವನದ ಏಕೈಕ ಗುರಿಯಾಗಿತ್ತು. ರಾಯರು ತಾವು ಬೃಂದಾವನ ಪ್ರವೇಶಿಸುವ ದಿನವನ್ನು ನಿಗದಿಪಡಿಸಿದಾಗ ಅಪ್ಪಣ್ಣಾಚಾರ್ಯರು ಆ ಜಾಗದಲ್ಲಿ ಇರಬಾರದು ಎಂದು ಬಯಸಿದ್ದರು. ಏಕೆಂದರೆ ರಾಯರ ಮೇಲಿನ ಅತಿಯಾದ ಭಕ್ತಿ ಮತ್ತು ಪ್ರೀತಿಯಿಂದಾಗಿ ಅಪ್ಪಣ್ಣಾಚಾರ್ಯರು ಆ ದೃಶ್ಯವನ್ನು ತಡೆದುಕೊಳ್ಳಲು ಸಾಧ್ಯವಿರಲಿಲ್ಲ. ಹಾಗಾಗಿ ಆ ದಿನ ರಾಯರು ಅಪ್ಪಣ್ಣಾಚಾರ್ಯರನ್ನು ನದಿಯ ಆಚೆ ದಂಡೆಯಲ್ಲಿದ್ದ ಗ್ರಾಮಕ್ಕೆ ಒಂದು ಕೆಲಸದ ನಿಮಿತ್ತ ಕಳುಹಿಸಿಕೊಟ್ಟಿದ್ದರು. ನದಿಯ ಆಚೆ ಹೋದ ಮೇಲೆಯೇ ಅಪ್ಪಣ್ಣಾಚಾರ್ಯರಿಗೆ ತಿಳಿಯಿತು, ಇದೇ ದಿನ ರಾಯರ ಸಜೀವವಾಗಿ ಬೃಂದಾವನ ಪ್ರವೇಶಿಸುತ್ತಿದ್ದಾರೆ ಎಂದು. ಈ ಸುದ್ದಿ ತಿಳಿಯುತ್ತಿದ್ದಂತೆ ಅವರ ಹೃದಯ ಹೋದಂತಾಯಿತು. ತಕ್ಷಣವೇ ರಾಯರನ್ನು ನೋಡಬೇಕೆಂಬ ಹಂಬಲದಿಂದ ಓಡಿ ಬಂದರು. ಆದರೆ ಆ ಸಮಯದಲ್ಲಿ ತುಂಗಭದ್ರಾ ನದಿಯು ಭೀಕರ ಪ್ರವಾಹದಿಂದ ತುಂಬಿ ಹರಿಯುತ್ತಿತ್ತು. ದಾಟಲು ಯಾವುದೇ ದೋಣಿ ಇರಲಿಲ್ಲ. ರಾಯರ ನೆನಪಿನಲ್ಲಿ ಕಣ್ಣೀರು ಸುರಿಸುತ್ತಾ ಅಪ್ಪಣ್ಣಾಚಾರ್ಯರು ನದಿಗೆ ಧುಮುಕಿದರು. ಆ ಕ್ಷಣದಲ್ಲಿ ಅವರ ಬಾಯಿಯಿಂದ ರಾಯರನ್ನು ಸ್ತುತಿಸುವ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪರ ಎಂಬ ಸುಂದರವಾದ ಸ್ತೋತ್ರ, ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಸ್ವಯಂ ಸ್ಫೂರ್ತಿವಾಗಿ ಹೊರಹೊಮ್ಮಿತು. ರಾಯರ ಮೇಲಿದ್ದ ಭಕ್ತಿಯಿಂದಾಗಿ ಬೊರ್ಗೇರುತ್ತಿದ್ದ ನದಿಯು ಅವರಿಗೆ ದಾರಿ ಮಾಡಿಕೊಟ್ಟಿತು. ಅವರು ಸುರಕ್ಷಿತವಾಗಿ ನದಿ ದಾಟಿದರು. ಅಪ್ಪಣ್ಣಾಚಾರ್ಯರು ಮಂತ್ರಾಲಯದ ಮಠವನ್ನು ತಲುಪುಷ್ಟರಲ್ಲಿ ರಾಯರ ಸುತ್ತಲೂ ಕೊನೆಯ ಕಲ್ಲುಗಳನ್ನು ಜೋಡಿಸಲಾಗಿತ್ತು. ಅಪ್ಪಣ್ಣಾಚಾರ್ಯರು ಸ್ತೋತ್ರವನ್ನು ಜಪಿಸುತ್ತಾ ಮಠದ ಒಳಗೆ ಓಡಿ ಬಂದರು. ರಾಯರ ಬೃಂದಾವನದ ಕೇವಲ ತಲೆಯ ಭಾಗ ಮಾತ್ರ ಕಾಣಿಸುತ್ತಿತ್ತು. ಅಪ್ಪಣ್ಣಾಚಾರ್ಯರು ದುಃಖ ತಡೆಯಲಾರದೆ ಆ ಸ್ತೋತ್ರದ ಕೊನೆಯ ಸಾಲನ್ನು ಪೂರ್ತಿಗೊಳಿಸಲು ಸಾಧ್ಯವಾಗದೆ ಗದಗದಿತ ಕಂಠದಿಂದ ಮೂರ್ಛೆ ಹೋಗುವಂತರಾದರು. ಯೋ ಭಕ್ತೇ ಗುರು ರಾಘವೇಂದ್ರ ಚರಣದ್ವಂ ಸ್ಮರಾನ್ ಯಾ ಪಟೇತ್, ಅಂದರೆ ಯಾರು ಭಕ್ತಿಯಿಂದ ಗುರು ರಾಘವೇಂದ್ರರ ಚರಣಗಳನ್ನು ಸ್ಮರಿಸುತ್ತಾ ಇದನ್ನು